ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರೋ. ದಿಸ್ ಈಸ್ ಚರಣ್. ನಾವು ಅನಾಲಿಸಿಸ್ ಏನು ಮಾಡಿದ್ವಿ, ಇವತ್ತು ಮಾರ್ಕೆಟ್ ಏನು ವರ್ಕ್ ಆಗಿದೆ, ಏನೇನು ಅಪ್ಡೇಟ್ಸ್ ಕೊಟ್ವಿ, ಟೆಲಿಗ್ರಾಮಲ್ಲಿ ಏನು ಕೊಟ್ವಿ ಎಲ್ಲ ನೋಡೋಣ. ಅದು ಆದಮೇಲೆ ವೆಯ್ಟ್ ಮಾಡಿ. ಈ ವಿಡಿಯೋ ಎಂಡಲ್ಲಿ ಆಪ್ಷನ್ಸ್ ಎಲ್ಲರಿಗೆ ಲಾಂಗ್ ಟರ್ಮ್ ಒಂದು ಎಂಟ್ರಿ ಕೂಡ ಹೇಳ್ತೀನಿ. ಅದು ನನ್ನ ವ್ಯೂ ಮಾತ್ರ ನೋಡ್ಕೊಳ್ಳಿ. ಓಕೆ, ನಾನು ಅನಾಲಿಸಿಸ್ ಒಂದು ಸತಿ ಪ್ಲೇ ಮಾಡ್ತೀನಿ, ನೋಡ್ಕೊಳ್ಳಿ. ನಾಳೆ ನಾವೇನು ಮಾಡ್ತೀವಿ ಗೊತ್ತಲ್ಲ, ಇದ್ರ ಹೈ ಬ್ರೇಕ್ ಆದರೆ ಬೈ ಕಡೆ ಇರ್ತೀವಿ, ಬೈ ಒಂದೇ ಮಾಡ್ತೀವಿ, ಸೆಲ್ ಮಾಡಲ್ಲ. ನೋ ಇಂಟ್ರೆಸ್ಟೆಡ್. ಸೆಲ್ ಮಾಡಬೇಕು ಅಂದರೆ ಇದ್ರ ಲೋ ಬ್ರೇಕ್ ಆಗಬೇಕು. ಲೋ ಬ್ರೇಕ್ ಆಗಿ 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗಿ ರೀಟ್ರೇಸ್ ಮಾಡಿ ಲೋ ಬ್ರೇಕ್ ಆಗಿ ಅವಾಗಲೇ ಸೆಲ್ಲಿಂಗ್ ಕಡೆ ಇರಬೇಕು. ಇಲ್ಲಿಂದ ಇಲ್ಲಿಗೆ ಬಂದು ಮತ್ತೆ ಸೆಲ್ ಮಾಡ್ತೀವಿ ಅಂದರೆ ನಾವು ಮಾಡಲ್ಲ. ಇದ್ರ ಮೇಲೆ ಬೈಯಿಂಗ್ ಒಂದೇ ಮಾಡ್ತೀವಿ. ಇದು ನನ್ನ ವ್ಯೂ ಮಾತ್ರ. ಅದು ಲಾಸ್ ಕೂಡ ಆಗಲಿ ಪರವಾಗಿಲ್ಲ. ನನಗೆ ಮಾರ್ಕೆಟ್ ಅಂದರೆ ತುಂಬ ಇಷ್ಟ, ತುಂಬ ಲವ್ ಕೂಡ. ನಾನು ಮಾರ್ಕೆಟ್ಗೆ ಎಷ್ಟು ದುಡ್ಡು ಬೇಕಾದರೂ ಕೊಡೋಕೆ ರೆಡಿ ನಾನು. ಓಕೆ, ಅದು ಲಾಸ್ ಆಗಲಿ, ನನಗೆ ಇಲ್ಲಿಂದ ಬೈಯೇ ಮಾಡ್ತೀವಿ. ಇದು ಬ್ಯಾಂಕ್ ನಿಫ್ಟಿ ತುಂಬ ಸಿಂಪಲ್. ಇದು ಸಪೋರ್ಟ್ಗೂ ರೆಸಿಸ್ಟೆನ್ಸ್ಗೂ ಮಧ್ಯದಲ್ಲಿದೆ. ಕರೆಕ್ಷನ್ ಬಂದರೆ ಇಲ್ಲಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಬೈ ಮಾಡ್ತೀವಿ. ಇಲ್ಲಾಂದರೆ ರೀಟಸ್ ಆದರೆ ಇಲ್ಲಿಂದ 50 ಮಿನಿಟ್ಸ್ ಟೈಮ್ ಫ್ರೇಮ್ ಯೂಸ್ ಮಾಡಿ ಸೆಲ್ ಮಾಡ್ತೀವಿ. ಓಕೆ, ನಾಳೆ ನಿಫ್ಟಿ ಅನ್ನೋದು ಸೈಡ್ಗಿಟ್ಟೇ ಬರೀತೀನಿ, ಯಾಕಂದರೆ ನಾಳೆ ತಮಿಳೇನು ಹಾಕೊಳ್ಳೋಕೆ ಯೂಸ್ ಆಗ್ತದೆ. ನಾಳೆ ನಿಫ್ಟಿ ಅನ್ನೋದು ವಾಲೆಟೈಲ್ ಟ್ರೆಂಡಿಂಗ್ ಇರ್ತದೆ. ಅಂದರೆ ಎರಡೂ ಕಡೆ ಮೂಮೆಂಟಮ್ ಚೆನ್ನಾಗಿರ್ತದೆ. ಅಪ್ ಸೈಡ್ ಚೆನ್ನಾಗಿರ್ತದೆ, ಡೌನ್ ಸೈಡ್ ಕೂಡ ಚೆನ್ನಾಗಿರ್ತದೆ, ಎರಡೂ ಕಡೆ. ಓಕೆ, ಇದು ನಿಫ್ಟಿ ಲೆವೆಲ್ಸ್. ಓಕೆ, ಯಾರಿಗಾದ್ರೂ ಹೆಲ್ಪ್ ಆದರೆ ಕಾಪಿ ಮಾಡ್ಕೊಳ್ಳಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಟೆಲಿಗ್ರಾಮ್ ಜಾಯ್ನ್ ಆಗಿ ಕೇಳಿಸ್ಕೊಂಡ್ರಲ್ಲ. ಸೆಲ್ಲಿಂಗ್ ಅನ್ನೋದು ಇಂಟ್ರೆಸ್ಟೆಡೇ ಇಲ್ಲ, ಬೈಯಿಂಗ್ ಒಂದೇ ಮಾಡ್ತೀನಿ. ನಿಫ್ಟಿ ಅನ್ನೋದು ಟ್ರೆಂಡಿಂಗ್ ವಾಲೆಟೈಲ್ ಮಾರ್ಕೆಟ್ ಇರ್ತದೆ ಅಂತ. ಓಕೆ, ಇದು ನಿಮ್ಮ ಯೂಟ್ಯೂಬಲ್ಲಿ ಬಂದಿರೋದು. ನೆನ್ನೆ ಕ್ಲಾಸ್ ಮಾಡಿದ್ವಿ ಅಂತ ಹೇಳಿದ್ವಲ್ಲ 6 ಗಂಟೆವರೆಗೂ. ಆ ಕ್ಲಾಸಲ್ಲಿ ಇಲ್ಲೇ ಓಪನ್ ಆಗುತ್ತೆ. ಇಲ್ಲಿ ಓಪನ್ ಆಗಿ ಇದೇ ಥರ ಚಾರ್ಟ್ ಬರ್ಕೊಟ್ಟಿದ್ವಿ, ಸೇಮ್ ಎಕ್ಸಾಕ್ಟ್ ಚಾರ್ಟ್ ಹಿಂಗೆ ಹೋಗುತ್ತೆ ಅಂತ. ಓಕೆ, ಅದ್ರದ್ದು ನಿಮಗೆ ಪ್ರೂಫ್ ಬೇಕಂದರೆ ನಾನು ತಮ್ಲೈನಲ್ಲೇ ಕೂಡ ಹಾಕಿರ್ತೀನಿ. ಇದು ಸ್ಟೂಡೆಂಟ್ ಚಾರ್ಟ್ ಮಾಡಿರೋದು. ಓಕೆ, ಇಲ್ಲಿ ನೀವು ನೋಡ್ಕೋಬೋದು. ನಾನು ಕೇಳಿದ್ದೀನಿ ಮಾರ್ಕೆಟಲ್ಲಿ ಬೆಳಿಗ್ಗೆ ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅಂದರೆ ಮಾರ್ಕೆಟಲ್ಲಿ ಯಾರು ಇಂಟ್ರೆಸ್ಟ್ ಇದೆ ಅಂತ ನಮ್ಗೆ ಸ್ಟೂಡೆಂಟ್ಸ್ ಫಸ್ಟೇ ಗೊತ್ತಾಗುತ್ತೆ. ಸ್ವಲ್ಪ ಸಬ್ಜೆಕ್ಟ್ ಕೊಡ್ತಾ ಇದ್ದೀವಿ, ಅವ್ರಿಗೆ ಫಸ್ಟೇ ಗೊತ್ತಾಗುತ್ತೆ ಇವತ್ತು ಬಯರ್ ಇದ್ದಾರೆ ಸೆಲ್ಲರ್ ಇದ್ದಾರೆ ಮಾರ್ಕೆಟಲ್ಲಿ ಅಂತ. ನನ್ನ ಕ್ವಶನ್ ಯಾರಿದ್ದಾರೆ ಅಂತ, ಬಯರ್ ಇಂಟ್ರೆಸ್ಟೆಡ್ ಸರ್, ಬಟ್ ನಮ್ಮ ಸಪೋರ್ಟ್ ಕಾರ್ಡ್ ಓಪನ್ ಆಗಿ ರೆಸಿಸ್ಟೆನ್ಸ್ ಆಗೋಯ್ತಲ್ಲ, ಏನು ಮಾಡಬೇಕು ಅಂತ. ಓಕೆ, ಎಲ್ಲಿ ಬಯರ್ ಆ್ಯಕ್ಟಿವ್ ಆಗ್ತಾರೆ? ಫಸ್ಟ್ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ಆ್ಯಕ್ಟಿವ್ ಆಗ್ತಾರೆ. ಆ ಗ್ಯಾಪ್ ಕೂಡ ಕವರ್ ಮಾಡಿಬಿಡುತ್ತೆ ಸರ್, ಅವರ ಆನ್ಸರ್. ಓಕೆ, ಎಸ್. ಆಮೇಲೆ ಸ್ಟೂಡೆಂಟ್ ಕೇಳ್ತಾ ಇರೋದು ಎಸ್ಟರ್ಡೇ ಆಪ್ಷನ್ ಚೈನ್ ಚಾರ್ಟ್ ಬಗ್ಗೆ ಹೇಳಿದ್ರಿ ಸರ್, ಪರ್ಫೆಕ್ಟ್ ಕ್ಲಾಸ್ ವರ್ಕಿಂಗ್ ಕರೆಕ್ಟಾಗಿ ಆಗಿದೆ. ಹೌ ವಿ ನೋ ಸರ್ ಬಿಫೋರ್ ಮಾರ್ಕೆಟ್? ಅಂದರೆ ನಿಮಗೆ ಫಸ್ಟ್ ಹೆಂಗೆ ಗೊತ್ತಾಗುತ್ತೆ ಇದೆಲ್ಲ? ಓಕೆ, ಇದು ಇವತ್ತು ನಮ್ಮ ಸ್ಟೂಡೆಂಟ್ದು. ಇವಾಗ ನೀವು ನೋಡ್ಕೊಂಡ್ರೆ ನಿಫ್ಟಿ ಫಸ್ಟ್ ಕ್ಯಾಂಡಲ್ ಹೈ ಬ್ರೇಕ್ ಆದರೆ ಬೈಯರ್ ಆ್ಯಕ್ಟಿವ್ ಆಗ್ತಾರೆ ಅಂತ ಸ್ಟೂಡೆಂಟ್ಸ್ ಹೇಳ್ತಾ ಇರೋದು. ಇದರ ಹೈ ಬ್ರೇಕ್ ಆದರೆ ಬೈಯರ್ ಆ್ಯಕ್ಟಿವ್ ಆಗಿದ್ದಾರೆ ಎಲ್ಲ ನೋಡಿ. ಓಕೆ, ಅರ್ಥ ಆಯ್ತಲ್ಲ? ಪ್ಲಸ್ ನಮ್ಮ ಅನಾಲಿಸಿಸ್ ಏನಂದರೆ ಟ್ರೆಂಡಿಂಗ್ ಮಾರ್ಕೆಟ್ ಇದೆಯಾ ಸೇಮ್. ನೆನ್ನೆ ನಾನು ಹೇಳಿದ್ದೀನಿ ಸೈಡಲ್ಲಿ ಇಟ್ಟು ಬರೀತೀನಿ, ನಾಳೆ ತಮ್ಲೇನ್ ಹಾಕೊಳ್ಳೋಕೆ ಆಗ್ತದೆ ಅಂತ. ಇವತ್ತು ತಮ್ಲೇನ್ ಅದೇ ಕೂಡ ಹಾಕ್ತೀನಿ ನಾನು. ಓಕೆನಾ? ಇದು ನಿಫ್ಟಿ. ಬ್ಯಾಂಕ್ ನಿಫ್ಟಿ ಬಂದು ಬೆಳಿಗ್ಗೆನೇ ಅಪ್ಡೇಟ್ ಕೊಟ್ಟಿದ್ವಿ, ನೋಡ್ಕೊಳ್ಳಿ. ಬ್ಯಾಂಕ್ ನಿಫ್ಟಿ ಏನು ಅಪ್ಡೇಟ್ ಮಾಡಿದ್ವಿ ಅಂದರೆ, ಇದ್ರ ಕೆಳಗಡೆ ಬ್ರೇಕ್ ಆದರೆ ಪಿ ತಗೊಳ್ಳಿ, 100 ಪಾಯಿಂಟ್ಸ್ ಟಾರ್ಗೆಟ್ ಅಂತ. ಕರೆಕ್ಟಾಗಿ 100 ಪಾಯಿಂಟ್ಸ್ ಬಂದಿದೆ, ನೋಡ್ಕೋಬೋದು ನೀವು. ಓಕೆ, ಪ್ರೈಸಲ್ಲಿ ಚಾರ್ಟಲ್ಲಿ ಜಾಸ್ತಿನೇ ಬಂದಿದೆ. ಪ್ರೈಸಲ್ಲಿ 100 ಪಾಯಿಂಟ್ ಟಾರ್ಗೆಟ್. ಅದಾದಮೇಲೆ ಮತ್ತೆ ಮಾರ್ಕೆಟ್ ಮೇಲಕ್ಕೆ. ಓಕೆ, ನೋ ಪ್ರಾಬ್ಲಮ್. ಓಕೆ, ಇದು ಮಾಡಿದ್ವಿ. ಇದರಲ್ಲಿ ಪಿ ಇ ಮಾಡಿದ್ವಿ, ಇದರಲ್ಲಿ ಸಿ ಇ ಮಾಡಿದ್ವಿ, ಇದರಲ್ಲಿ ಏನೂ ಮಾಡಿಲ್ಲ, ವೆಯ್ಟಿಂಗಲ್ಲಿದ್ವಿ. ಕ್ಲಾಸ್ ಅಂದರೆ ಮಾರ್ಕೆಟ್ ಸಂಬಂಧಪಟ್ಟಿದ್ದು ಕ್ಲಾಸ್ ನಡೀತಾ ಇತ್ತು, ಇದರಲ್ಲಿ ವೇಟಿಂಗ್. ಇದು ಪಿ ಇ ಸಿ ಎರಡೂ ಕಡೆ ಮಾಡಿದ್ವಿ ಇವತ್ತು ಲೈವಲ್ಲಿ. ಓಕೆ, ಪ್ಲಸ್ ಕ್ರೂಡ್ ಆಯಿಲ್ ಕೂಡ ಮಾಡಿದ್ವಿ. ಓಕೆ, ಇದು ಇವತ್ತು ನೋಡಿ. ಪ್ಲಸ್ ನೀವು ಟೆಲಿಗ್ರಾಮಲ್ಲಿ ಏನು ಅಪ್ಡೇಟ್ ಮಾಡಿದ್ವಿ, ಲೆವೆಲ್ಸ್ ಹೆಂಗೆ ವರ್ಕ್ ಆಯಿತು ಅಂದರೆ ನೀವು ನೋಡ್ಕೊಳ್ಳಿ. ಇಲ್ಲಿ ಟೆಲಿಗ್ರಾಮಲ್ಲಿ ನಾನು ತೋರಿಸ್ತೀನಿ. ಇದು ಟೆಲಿಗ್ರಾಮಲ್ಲಿ ಕೂಡ ನಾವೇ ಹೇಳಿದ್ವಿ. ಎಂಟ್ರಿ ಏನಿದೆ, ಫಸ್ಟ್ ಕ್ಯಾಂಡಲ್ ಲೋ ಆ್ಯಂಡ್ ಸಪೋರ್ಟ್ ಬ್ರೇಕ್ ಆದರೆ ಈ ಪಿ ಆ್ಯಕ್ಟಿವ್ ಆಗುತ್ತೆ ಅಂತ. 510 ಟಾರ್ಗೆಟ್. ಓಕೆ, ಸ್ವಲ್ಪ ಸೌಂಡ್ಸ್ ಇರ್ತಾವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಹಾಕಿದ್ದೀನಿ 15 ಮಿನಿಟ್ಸ್ ಮಾತ್ರ. ಫಸ್ಟ್ ಬೆಳಿಗ್ಗೆನೇ ಹೇಳಿದ್ದೆ ನಾನು. 2 ಮೆಸೇಜ್ ಫಸ್ಟ್ ಅಪ್ಡೇಟ್ ಮಾಡಿದ್ವಿ. ಒಂದು 15 ನಿಮಿಷ ಮಾತ್ರ ಯೂಸ್ ಮಾಡಿ, ಯಾಕಂದರೆ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂತ ಹೇಳಿದ್ವಿ. ಗ್ಯಾಪ್ ಡೌನ್ ಆಯಿತು. 15 ನಿಮಿಷ ಮಾತ್ರ ಯೂಸ್ ಮಾಡಿ, 5 ಮಿನಿಟ್ಸಲ್ಲಿ ಫೇಕ್ ಬ್ರೇಕ್ಔಟ್ ಬರೋ ಚಾನ್ಸಸ್ ಇರ್ತವೆ ಅಂತ. ಓಕೆ, ಬೆಳಿಗ್ಗೆ 6:45ಗೆ. ಅದಾದಮೇಲೆ ಹೇಳಿದ್ದೀನಿ ಎಕ್ಸ್ಪೈರಿ ದಿನ ಎಷ್ಟು ದೊಡ್ಡ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ಅಂದರೆ ಇದು ಫಸ್ಟ್ ಇಂಡಿಕೇಟ್
ಟುಡೇ ಇವತ್ತು ಮಾರ್ಕೆಟ್ ಅನ್ಇವನ್ ಎಕ್ಸ್ಪೈರಿ ಆಗ್ತದೆ ಅಂತ ಇಲ್ಲಿ ನೋಡ್ಕೋಬೋದು ನೀವು, ಅಪ್ಡೇಟ್ ಮಾಡಿದ್ದೀವಿ. ಸೇಮ್ ಇವತ್ತು ಅನ್ಇವನ್ ಎಕ್ಸ್ಪೈರಿ ಆಗಿದೆ. ಓಕೆ, ಅದಾದಮೇಲೆ ನಮ್ಮ ಸಪೋರ್ಟ್ ಬ್ರೇಕ್ ಆದಾಗ ಪಿ ಕಡೆ ಹೇಳಿದ್ವಿ, ಎಂಟ್ರಿ ಕೂಡ ನಾವೇ ಕೊಟ್ಟಿದ್ವಿ. ಈ ಸಪೋರ್ಟ್ ಬ್ರೇಕ್ ಆಯಿತು, ಪಿ ಇ ಟ್ರಿಗರ್ ಆಯಿತು, ಆಲ್ ಟಾರ್ಗೆಟ್ಸ್ ಡನ್. ಓಕೆ, ಇದು ಇವತ್ತು ನಮ್ಮ ಅಪ್ಡೇಟ್ಸು, ನಮ್ಮ ಲೆವೆಲ್ಸ್. ಓಕೆ, ಈಗ ನಾಳೆ ಏನು ಮಾಡಬೇಕು? ನಾಳೆ ತುಂಬ ಸಿಂಪಲ್ ನೋಡ್ಕೊಳ್ಳಿ. ಫ್ಲಾಟ್ ಓಪನ್ ಆಗಲಿ, ಗ್ಯಾಪ್ ಅಪ್ ಓಪನ್ ಆಗಲಿ, ವೆಯ್ಟ್ ಮಾಡಿ. ಇದರ ಹೈ, ಈ ರೆಸಿಸ್ಟೆನ್ಸ್ ಇದೆಯಲ್ಲ 51,000 ರೌಂಡ್ ಫಿಗರ್, ಅದ್ರ ಮೇಲೆ ಒಂದು 50 ಮಿನಿಟ್ಸ್ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ. 15 ನಿಮಿಷ ಕ್ಯಾಂಡಲ್ ಕ್ಲೋಸ್ ಆಗೋವರೆಗೂ ವೆಯ್ಟ್ ಮಾಡಿ. ಆ ಕ್ಲೋಸ್ ಆಗಿರೋ ಕ್ಯಾಂಡಲ್ಗೆ ರೀಟ್ರೆಸ್ ಮಾಡಿ ಹೈ ಬ್ರೇಕ್ ಆಗುವಾಗ ನೀವು ಸಿ ಇ ಕಡೆ ಇರ್ಬೋದು. ನಿಮ್ಮ ಅನಾಲಿಸಿಸ್ ನೋಡಿಕೊಂಡು, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ ನೋಡಿಕೊಂಡು ಇಲ್ಲಿಂದ ಮಾರ್ಕೆಟ್ ಫಸ್ಟ್ ಟಾರ್ಗೆಟ್ 51,600. ಓಕೆ, ಇಲ್ಲಿ ಸ್ವಲ್ಪ ಆಲ್ಟ್ ಆಗಿ ಮತ್ತು ಸೆಕೆಂಡ್ ಟಾರ್ಗೆಟ್ 52,200, ಇದು 300. ಇಲ್ಲಿ ನೀವು 2 ಆಪ್ಷನ್ ಮಾಡ್ಬೋದು. ಒಂದು ಲೋ ಕ್ಯಾಪಿಟಲ್ ಇದೆ ಅಂದರೆ ಆಪ್ಷನ್ ಬೈಯಿಂಗ್ ಮಾಡ್ಕೋಬೋದು ಸಿ ಇನ, ಇಲ್ಲ ಕ್ಯಾಪಿಟಲ್ ಜಾಸ್ತಿ ಇದೆ ಅಂದರೆ ಪುಟ್ನ ಸೆಲ್ ಮಾಡ್ಕೋಬೋದು. ಪುಟ್ ಸೆಲ್ಲರ್ಸ್, ಆಪ್ಷನ್ ಸೆಲ್ಲರ್, ಪುಟ್ ಸೆಲ್ ಮಾಡ್ಕೋಬೋದು. ಯಾಕಂದರೆ ಮಾರ್ಕೆಟ್ ಅನ್ನೋದು ಈ ಥರ ಹೋಗಿದೆ ಅಂದರೆ ಆಪ್ಷನ್ ಬೈಯರ್ಗೆ ಪ್ರೀಮಿಯಮ್ ಅನ್ನೋದು ಈ ಥರ ಹೋಗ್ತಾ ಇರುತ್ತೆ, ಪ್ರೈಸ್ ಮೊಮೆಂಟಮ್ ಅನ್ನೋದು. ಬಟ್ ಆಪ್ಷನ್ ಸೆಲ್ ಮಾಡಿದ್ದೀರಂದರೆ ನೀವು, ಮಾರ್ಕೆಟ್ ಈ ಥರ ಹೋಗ್ತಾ ಇದೆ ಅಂದರೆ ಪ್ರೀಮಿಯಮ್ ಅನ್ನೋದು ಈ ಥರ ಹೋಗ್ತಾ ಇರುತ್ತೆ. ಯಾಕಂದರೆ ಅವರಿಗೆ ಈ ಟೈಮ್ ವ್ಯಾಲ್ಯೂ ಅಂದರೆ ಟಿ ವಿ ಅಂತಾರೆ, ಟೈಮ್ ವ್ಯಾಲ್ಯೂ ಪ್ಲಸ್ ಮೊಮೆಂಟಮ್ ಎರಡೂ ಸಿಗುತ್ತೆ. ಅದರಿಂದ ಅವರಿಗೆ ಆ ಡಿ ಕೆ ಅನ್ನೋದು ಪ್ಲಸ್ ಆಗಿ ಅವರಿಗೆ ಪ್ರಾಫಿಟ್ ಜಾಸ್ತಿ ಬರುತ್ತೆ. ನಿಮ್ಮ ಹತ್ರ ಫಂಡ್ ಜಾಸ್ತಿ ಇದ್ದರೆ ಇದ್ರ ಮೇಲೆ ಬೈಯಿಂಗ್, ನೋ ಸೆಲ್ಲಿಂಗ್. ಓಕೆ, ನೋ ಸೆಲ್ಲಿಂಗ್, ಕ್ಲಿಯರ್, ನೋ ಸೆಲ್ಲಿಂಗ್. ಸೆಲ್ಲಿಂಗ್ ಮಾಡ್ಬೇಕಂದ್ರೆ ಇದು ಕೆಳಗಡೆ ಬರಬೇಕು, ಅದು ನಾನೇ ಅಪ್ಡೇಟ್ ಮಾಡ್ತೀನಿ. ಟೆಲಿಗ್ರಾಮಲ್ಲಿ ಗ್ರೂಪಲ್ಲಿ ಕೂಡ ನಾನೇ ಯಾವ ನಂಬರ್ದು ಕೂಡ ಪೋಸ್ಟ್ ಮಾಡ್ತೀನಿ. ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋಗೆ ಮ್ಯಾಚ್ ಆದರೆ ನೀವು ತಗೊಳ್ಳಿ. ಓಕೆ, ನೋ ಸೆಲ್ಲಿಂಗ್, ಓನ್ಲಿ ಬೈಯಿಂಗ್. ಇದು ಬ್ಯಾಂಕ್ ನಿಫ್ಟಿ ನಾವು ಏನು ಚಾರ್ಟ್ ಬರೆದಿದ್ವಿ, ಎಕ್ಸಾಕ್ಟ್ ಚಾರ್ಟ್, ಮೇನ್ ಗ್ರೂಪ್ ಸ್ಟೂಡೆಂಟ್ಸ್ ನೋಡಿದ್ರೆ ಫುಲ್ ಹ್ಯಾಪಿ ಇರ್ತಾರೆ. ಏನು ಚಾರ್ಟ್ ಬರೆದಿದ್ವಿ ಎಕ್ಸಾಕ್ಟ್ ಚಾರ್ಟ್ ವರ್ಕ್ ಆಗಿದೆ. ಯೂಟ್ಯೂಬಲ್ಲಿ ಹಾಕಿದ್ರು ಕೂಡ ವರ್ಕ್ ಆಗಿದೆ, ನೋ ಪ್ರಾಬ್ಲಮ್. ಈಗ ನಿಫ್ಟಿಯಲ್ಲಿ ಏನು ಮಾಡಬೇಕಂದ್ರೆ ತುಂಬ ಸಿಂಪಲ್. ಇದರ ಹೈ, ಎಲ್ಲರೂ ಇದ್ರ ಹೈ ಹೇಳ್ತಾರೆ, ನಾವು ಇದ್ರ ಹೈ ಹೇಳ್ತಾ ಇಲ್ಲ. ಇದ್ರ ಹೈ 24,450 ಮೇಲೆ ಒಂದು ಕ್ಯಾಂಡಲ್ ಬ್ರೇಕ್ ಆದರೆ ಆ ಕ್ಯಾಂಡಲ್ ಇದ್ರ ಮೇಲೆ ಒಂದು ಕ್ಯಾಂಡಲ್ ಬ್ರೇಕ್ ಆಗಿ ಕ್ಲೋಸ್ ಆಗಬೇಕು. ಅದರ ಹೈ, ಇದ್ರ ಹೈ ಯಾಕೆ ಮಾಡಲ್ಲ ಸರ್, ಎಸ್ಟರ್ಡೇ ಹೈ ಬ್ರೇಕ್ ಮಾಡಿದ್ರೆ ತೊಗೋಬೋದಲ್ಲ ಅಂತ ಹೇಳ್ತಾರೆ. ಓಕೆ, ವೆರಿ ಗುಡ್, ತೊಗೋಬೋದು. ಬಟ್ ನಾನು ಬೈಯಿಂಗ್ಗೆ ಬಫರ್ ಇಟ್ಕೊಂಡಿದ್ದೀನಿ, ನನ್ನ ಸಬ್ಜೆಕ್ಟೇ ಡಿಫ್ರೆಂಟ್ ಇರ್ತದೆ. ಇದರ ಹೈ ಬ್ರೇಕ್ ಆದರೆ ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆಗುವಾಗ ಬೈ ಮಾಡ್ಕೊಳ್ಳಿ. ಫಸ್ಟ್ ಟಾರ್ಗೆಟ್ ಇದು. ಆಲ್ಮೋಸ್ಟ್ ನಿಮಗೆ ಒಂದು 150 ಪಾಯಿಂಟ್ ಸಿಗುತ್ತೆ ನಿಫ್ಟಿಯಲ್ಲಿ ನನ್ನ ಟಾರ್ಗೆಟ್ ನೋಡ್ಕೊಳ್ಳಿ ನೀವು. ದಿಸ್ ಈಸ್ ಮೈ ಟಾರ್ಗೆಟ್. ಸೂನರ್ ಆರ್ ಲೇಟರ್ ವಿ ವಿಲ್ ರೀಚ್, ಇಲ್ಲಿಗೆ ನಾವು ರೀಚ್ ಆಗ್ತೀವಿ. ದಿಸ್ ಈಸ್ ಮೈ ಟಾರ್ಗೆಟ್. ಎಲ್ಲರೂ ಹಾಲ್ ಟೈಮ್ ಐ ಅಂದ್ಕೊಳ್ಳಿ, ರೆಸಿಸ್ಟೆನ್ಸ್ ಅಂದ್ಕೊಳ್ಳಿ, ಎಸ್ಟರ್ಡೇ ಏನಾದರೂ ಅಂದ್ಕೊಳ್ಳಿ, ನನ್ನ ಟಾರ್ಗೆಟ್ ಇದು 24,990. ಈ ವಿಡಿಯೋ ಡೇಟ್ ಸಮೇತ ಸೇವ್ ಮಾಡಿ ಇಟ್ಕೊಳ್ಳಿ. ಇದು ಬಂದಾಗ ಸೇಮ್ ತಮ್ಲೇನ್ ಹಾಕ್ತೀನಿ. ತಮ್ಲೇನ್ ಹಾಕೋಕ್ಕೂ ನಮಗೆ ಈ ಸೈಡಲ್ಲಿ ಇರಬೇಕಲ್ಲ, ನಾಳೆ ತಮ್ಲೇನ್ ಕಾಣಬೇಕಂದ್ರೆ ದಿಸ್ ಈಸ್ ಮೈ ಟಾರ್ಗೆಟ್. ಓಕೆ, ಕರೆಕ್ಷನ್ ಬಂದು ಇದು ನನ್ನ ಟಾರ್ಗೆಟ್. ಅರ್ಥ ಆಯ್ತಾ? ಇಲ್ಲಿ ಕೂಡ ಸೇಮ್, ಫಂಡ್ ಇದೆ ಅಂದರೆ ಪುಟ್ನ ಸೆಲ್ ಮಾಡಿ, ಫಂಡ್ ಕಡಿಮೆ ಇದೆ ಅಂದರೆ ಆಪ್ಷನ್ನ ಬೈ ಮಾಡ್ಕೊಳ್ಳಿ. ಆಪ್ಷನ್ ಬೈಯರ್ಗಿಂತ ಆಪ್ಷನ್ ಸೆಲ್ಲರ್ಗೆ ಚೆನ್ನಾಗಿರ್ತದೆ, ನೋಡ್ಕೊಂಡು ಮಾಡ್ಕೊಳ್ಳಿ. ನಿಮ್ಮ ಅನಾಲಿಸಿಸ್, ನಿಮ್ಮ ರಿಸ್ಕ್ ರಿವಾರ್ಡ್ ರೇಷೋ. ನಿಫ್ಟಿಯಲ್ಲಿ ಏನು ಲೆವೆಲ್ ಚೇಂಜ್ ಆಗೋಲ್ಲ. ಬ್ಯಾಂಕ್ ನಿಫ್ಟಿಯಲ್ಲಿ ಕೂಡ ಸೇಮ್, ನಿಫ್ಟಿಯಲ್ಲಿ ಕೂಡ ಸೇಮ್. ಸಾರಿ, ಬ್ಯಾಂಕ್ ನಿಫ್ಟಿಯಲ್ಲಿ ಚೇಂಜ್ ಮಾಡಿದ್ದೀನಿ, ನಿಫ್ಟಿಯಲ್ಲಿ ಸೇಮ್. ಓಕೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಇದರ ಹೈ ಕ್ರಾಸ್ ಆದ್ರೂ ಬೈ ಕಡೆ ಇರ್ತೀವಿ, ಇಲ್ಲ ಕರೆಕ್ಷನ್ ಬಂದಿದೆ ಅಂದರೆ ಇಲ್ಲಿಂದ 15 ನಿಮಿಷ ಟೈಮ್ ಫ್ರೇಮ್ ಯೂಸ್ ಮಾಡಿಕೊಂಡು ಇಲ್ಲಿಂದ ಕೂಡ ಬೈ ಕಡೆನೇ ಇರ್ತೀವಿ. ಓಕೆ, ಇಲ್ಲ ಗ್ಯಾಪ್ ಡೌನ್ ಓಪನ್ ಆಯಿತು ಅಂದರೆ ತುಂಬ ಸಿಂಪಲ್. ಓಪನ್ ಆಗಿರೋ 5 ಮಿನಿಟ್ಸ್ ಕ್ಯಾಂಡಲ್ ಹೈಗೆ ಒಂದು ಲೈನ್ ಹಾಕಿ ಅದು ಯೂ ಟರ್ನ್ ಆಗಿ ಬಂದು ಹೈ ಕ್ರಾಸ್ ಆಗುವಾಗ ಬೈ ಮಾಡಿದರೆ ಇದು ಟಾರ್ಗೆಟ್. ಓಕೆ, ಅಂದರೆ ಆಪ್ಷನ್ ಬೈಯರ್ ಬೈ ಮಾಡಿ ಕುತ್ಕೊಳ್ಳಿ ಅಂತಲ್ಲ, ಆಪ್ಷನ್ ಸೆಲ್ಲರ್ಸ್. ಆಪ್ಷನ್ ಬೈ ಮಾಡಬೇಕಂದ್ರೆ ನೀವು TSL ಮಾಡಬೇಕು. ಯಾಕಂದರೆ ಈ ಥರ ಹೋದರೆ ಪ್ರೈಸ್ ಅನ್ನೋದು ಡಿ ಕೆ ಆಗಿ ಸೈಡ್ ವೇಸ್ ಬಂದುಬಿಡುತ್ತೆ. ಓಕೆ, ನೋಡ್ಕೊಂಡು ಮಾಡ್ಕೊಳ್ಳಿ. ದಿಸ್ ಈಸ್ ಮೈ ವ್ಯೂ ಓನ್ಲಿ. ದಿಸ್ ಈಸ್ ಆಲ್ ಎಜುಕೇಷ್ನಲ್ ಪರ್ಪಸ್. ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಷನ್ಸ್ ಇಲ್ಲ. ನಾಳೆ ನೀವು ಇದನ್ನು ಕುತ್ಕೊಂಡು ಇಲ್ಲಿ ತಗೊಂಡು ಇಲ್ಲಿ ಟಾರ್ಗೆಟ್ ಹೇಳಿದ್ರೆ ಅಂತ ಕುತ್ಕೊಂಡು ಅದು ಇಲ್ಲಿಗೆ ಬಂದು ಲಾಸ್ ಆದರೆ ಅದು ನಿಮ್ಮ ಓನ್. ಆ ಲಾಸ್ಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನೀವು ಇಲ್ಲಿ ತಗೊಂಡು ಇಲ್ಲಿಂದ ಇಲ್ಲಿಗೆ ಎಲ್ಲರಿಗೂ ನಿಮಗೆ ಲಕ್ಷ ಪ್ರಾಫಿಟ್ ಬಂದಿದೆ ಅಂದರೆ ಅದು ಕೂಡ ನಿಮ್ಮ ಓನ್. ನಿಮ್ಮ ಪ್ರಾಫಿಟಲ್ಲಿ ನನಗೆ ಏನು ಶೇರಿಂಗ್ ಕೂಡ ಇಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಾಳೆ ಸಿಗೋಣ, ಬಾಯ್. ಪ್ಲಸ್ ಇನ್ನೊಂದು, ನಾಳೆ ಸೆಕೆಂಡ್ ಹಾಫ್, ಫಸ್ಟ್ ಹಾಫ್ ರ್ಯಾಲಿ ಆಗ್ತಾ ಇದೆ ಅಂದರೆ ಸೆಕೆಂಡ್ ಹಾಫಲ್ಲಿ ನೋಡ್ಕೊಳ್ಳಿ, ಸ್ವಲ್ಪ ಡಿಪ್ ಆಗುತ್ತೆ. ಡಿಪ್ ಅಂದರೆ ಲಾಸ್ಟ್ 1 ಅವರ್
ಸ್ವಲ್ಪ ಡಿಪ್ ಇರುತ್ತೆ. ಪ್ರಾಫಿಟ್ ಬುಕ್ಕಿಂಗ್ ಅದು ಕೂಡ ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಗ್ಯಾಪ್ ಡೋರ್ ಓಪನ್ ಆಗಿ ಇಲ್ಲಿಂದ ಇಲ್ಲಿಗೆ ರ್ಯಾಲಿ ಮಾಡಿದೆ ಅಂದರೆ ಇಲ್ಲಿ ಸೆಕೆಂಡ್ ಹಾಫ್ ಲಾಸ್ಟ್ 1 hour ಡಿಪ್ ಆಗುತ್ತೆ, ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗ್ ಅಂತಾರೆ. ಬಿಕಾಸ್ ವೀಕೆಂಡ್ 2 days ಹಾಲಿಡೇಸ್ ಇರೋದ್ರಿಂದ ನೋಡ್ಕೊಳ್ಳಿ. ಕೇರ್ಫುಲ್. ನಾಳೆ ಸಿಗೋಣ.